ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ವಾರನ್ ಬಫೆಟ್ ಬಗ್ಗೆ ಗೊತ್ತೇ ಇರುತ್ತೆ. ವಾರನ್ ಬಫೆಟ್ ಒಬ್ಬ ಜಗತ್ತಿನ ಶ್ರೇಷ್ಠ ಇನ್ವೆಸ್ಟರ್ ಅಂತ ಎಲ್ಲರಿಗೂ ತಿಳಿದಿದೆ. ಆದರೆ ಇವ್ರ ಬಗ್ಗೆ ನಿಮಗೆ ಐಡಿಯಾನೇ ಇಲ್ಲ. ವಾರನ್ ಬಫೆಟ್ ಜಗತ್ತಿನ ಅತಿ ಶ್ರೇಷ್ಠ ಇನ್ವೆಸ್ಟರ್ ಆದ್ರೆ ಈ ವ್ಯಕ್ತಿ ಜಗತ್ತಿನ ಅತಿ ಶ್ರೇಷ್ಠ ಫಂಡ್ ಮ್ಯಾನೇಜರ್. ಇವ್ರ ಫಂಡು 1977ರಿಂದ 1990ರವರೆಗೂ ಸುಮಾರು 29.5% CAGR ರಿಟರ್ನ್ ಕೊಟ್ಟಿದೆ. ಅಂದ್ರೆ ನೀವೇನಾದ್ರು ಇವ್ರ ಫಂಡ್ ಅಲ್ಲಿ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 15 ವರ್ಷದಲ್ಲಿ ಅದು 5 ಕೋಟಿ ಆಗಿದೆ. ಈ ತರ ರಿಟರ್ನ್ ಜಗತ್ತಿನ ಯಾವ ದೊಡ್ಡ ಫಂಡ್ ಮ್ಯಾನೇಜರ್ ಕೂಡ ತೆಗೆದಿಲ್ಲ. ಅದಕ್ಕೆ ಇವ್ರನ್ನ ಶ್ರೇಷ್ಠ ಫಂಡ್ ಮ್ಯಾನೇಜರ್ ಅಂತ ಕರೀತಾರೆ. ಇವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇವ್ರೇನ್ ಕಲ್ತಿದಾರಲ್ಲ ಅದನ್ನ ಬುಕ್ ಮಾಡಿ ಹೊರಗಡೆ ಪಬ್ಲಿಷ್ ಮಾಡಿದ್ದಾರೆ. ಒಂದು 3-4 ಬುಕ್ಗಳಿದಾವೆ. ಒಂದು ಒನ್ ಅಪಾನ್ ವಾಲ್ ಸ್ಟ್ರೀಟ್, ಇನ್ನೊಂದು ಲರ್ನ್ ಟು ಅರ್ನ್, ಇನ್ನೊಂದು ಬೀಟಿಂಗ್ ದ ಸ್ಟ್ರೀಟ್. ಈ ಬುಕ್ಗಳೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ ಇವರು ಮುಂಚೆ ಯಾವ್ಯಾವ ತರ ಸ್ಟ್ರಾಟಜಿ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ 30% ಎವ್ರಿ ಇಯರ್ ಗೇನ್ ಮಾಡಿದ್ರು ಅದನ್ನ ಹೆಂಗೆ ಮಾಡೋದು ಅಂತ ಈ ಬುಕ್ಗಳಲ್ಲಿ ಹೇಳಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಈ ಬುಕ್ ಅಲ್ಲಿರೋ 8 ಅತಿ ದೊಡ್ಡ ಲೆಸನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಹೋಗಿ. ನಿಮಗೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಗೆ ಇದು ಬಹಳ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಗೈಡೆನ್ಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಟೋಟಲು 20 ಕೋಟಿ ಡಿಮ್ಯಾಟ್ ಅಕೌಂಟ್ ಇದಾವೆ. ಸೆಬಿ ಹೇಳುತ್ತೆ 90% ಜನ ಇದರಲ್ಲಿ ದುಡ್ಡನ್ನ ಕಳ್ಕೊಂತಾರೆ ಅಂತ. ಯಾಕಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ನ ಗೇಮೇನೆ ಅರ್ಥ ಮಾಡ್ಕೊಂಡಿಲ್ಲ. ಯಾರೋ ಫ್ರೆಂಡ್ ಹೇಳ್ದ ಅಂತ ಯಾವ್ದೋ ಸ್ಟಾಕ್ ಬೈ ಮಾಡ್ತೀವಿ, ಅಥವಾ ಯಾವುದೋ ನ್ಯೂಸ್ ನೋಡಿದೆ ಅಂತ ಯಾವ್ದೋ ಸ್ಟಾಕಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀವಿ, ಅಥವಾ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಹೇಳಿದಾರೆ ಅಂತ ಅವ್ರು ಏನಾದ್ರು ಹೇಳಿದ್ರೆ ತಗೊಂಡೋಗಿ ಬ್ಲೈಂಡ್ಲಿ ನಂಬಿಡ್ತೀವಿ. ಆಮೇಲೆ ಆ ಸ್ಟಾಕ್ ಕೆಳಗೆ ಬಂದ್ರೆ ಅವಾಗ ನಾವು ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗು, ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮು ಅಂತೇಳಿ ಸ್ಟಾಕ್ ಮಾರ್ಕೆಟ್ನ ಬಿಟ್ಟು ಹೊರಗೆ ಹೋಗ್ತೀವಿ. ಇದು ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಅಲ್ಲ, ನಮ್ಮ ಮೈಂಡ್ ಸೆಟ್ನ ಪ್ರಾಬ್ಲಮ್. ನಮ್ಮ ಮೈಂಡ್ ಸೆಟ್ನ ಸರಿ ಮಾಡ್ಕೊಳ್ಳೋ ಬದಲು ನಾವು ಸ್ಟಾಕ್ ಮಾರ್ಕೆಟ್ನೇ ಸರಿ ಇಲ್ಲ ಅಂತ ಓಡೋಗ್ಬಿಡ್ತೀವಿ. ನೀವು ರೋಡಲ್ಲಿ ಆಕ್ಸಿಡೆಂಟ್ ಆದರೆ ನೀವೇ ಹೋಗಿ ಯಾರಿಗಾನ ಗುದ್ದಿದ್ದು ಅಥವಾ ನೀವೇ ಬಿದ್ದರೆ ನೀವು ಯಾವತ್ತೂ ನನ್ನ ತಪ್ಪು ಅಂತ ಒಪ್ಕೊಳಲ್ಲ. ರೋಡ್ ಸರಿ ಇಲ್ಲ, ಯಾರೋ ಒಬ್ಬ ಬಂದು ಗುದ್ದದ, ನನ್ನ ಗ್ರಾಚಾರ ಸರಿ ಇಲ್ಲ, ಈ ಥರ ನಾವು ಬೇರೆದ್ರ ಮೇಲೆ ಎತ್ತಾಕ್ತೀವಿ. ಅದೇ ರೀತಿ ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲೂ ಮಾಡ್ತಾರೆ. ಇವ್ರು ಮಾಡೋ ತಪ್ಪನ್ನ ಸ್ಟಾಕ್ ಮಾರ್ಕೆಟ್ ಮೇಲೆ ಎತ್ತಾಕಿ ಇವ್ರು ಸಮಾಧಾನ ಮಾಡ್ಕೊತಾರೆ. ಪ್ರತಿಯೊಬ್ಬ ಇನ್ವೆಸ್ಟರ್ ಏನು ಥಿಂಕ್ ಮಾಡ್ತಾನೆ, ಯಾವ ಸ್ಟಾಕ್ ಬೈ ಮಾಡೋಣ. ಬಟ್ ಪೀಟರ್ ಲಿಂಚ್ ಹೇಳ್ತಾರೆ, ಯಾವ ಸ್ಟಾಕ್ ಅಂತ ಕರಿಬೇಡ, ಇದನ್ನ ಬಿಸ್ನೆಸ್ ಅಂತ ಕರಿ. ಯಾವ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಹೊರತು ಯಾವ ಸ್ಟಾಕ್ ಬೈ ಮಾಡೋಣ ಅಂತ ಯೋಚನೆ ಮಾಡಬೇಡ. ಅವಾಗ ನೀನು ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದಾಗ ನಿನಗೆ ಕಾನ್ಫಿಡೆಂಟ್ ಇನ್ಕ್ರೀಸ್ ಆಗುತ್ತೆ. ಇದೇ ರೀತಿ ಪೀಟರ್ ಲಿಂಚ್ ಹೇಳಿರೋ 8 ಲೆಸನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊತ ಹೋಗೋಣ. ಮೊದಲನೇ ಲೆಸನ್ ಏನಂದ್ರೆ, ನಿಮ್ಮ ಪರ್ಸನಲ್ ಎಡ್ಜ್ನ ನೀವು ಅರ್ಥ ಮಾಡ್ಕೊಬೇಕು. ಪರ್ಸನಲ್ ಎಡ್ಜ್ ಅಂದ್ರೆ ಎಲ್ಲರಿಗೂ ಫಂಡ್ ಮ್ಯಾನೇಜರ್ಗೆ ಏನು ಇನ್ಫಾರ್ಮೇಶನ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ನಮ್ಮಂಥ ನಾರ್ಮಲ್ ಜನಗಳಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ಫಂಡ್ ಮ್ಯಾನೇಜರ್ಗೆ ಈ ಥರ ಎಲ್ಲ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ನಮಗೆ ಪರ್ಟಿಕ್ಯುಲರ್ ಅದು ಒಂದು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಎಕ್ಸಾಂಪಲ್, ನಾನು ಬಾರಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಬಾರಲ್ಲಿ ಜಾಸ್ತಿ ಯಾವ ಬಾಟ್ಲಿ ಸೆಲ್ ಆಗ್ತಿದೆ ಅಂತ ನನಗೆ ಗೊತ್ತಿದೆ ಫಂಡ್ ಮ್ಯಾನೇಜರ್ಗಿನ್ನ. ಫಂಡ್ ಮ್ಯಾನೇಜರ್ ಸೆಲ್ ಆದಮೇಲೆ ಗೊತ್ತಾಗುತ್ತೆ, ಬಟ್ ನನಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ, ಕುಡಿತಿರೋದು ನನಗೆ ಕಣ್ಣಿಗೆ ಕಾಣ್ತಾ ಇದೆ. ಅದೇ ರೀತಿ 2009-2010ರಲ್ಲಿ ತುಂಬ ಜನ IT ಎಂಪ್ಲಾಯಿಗಳು ಬ್ಲೇಮ್ ಮಾಡೋರು. ಏನಂದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಕೆಲಸ ಹೇಳ್ತಾ ಇದ್ದಾರೆ, ನಮ್ಗೆ ಇದಾಗ್ತಾ ಇಲ್ಲ ಅಂತ ಬೈಕೊಳೋರು. ಹಂಗೆ ಬೈಕೊಳೋ ಬದಲು ಅವ್ರು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಿದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಕೆಲಸ ಆಗ್ತಾ ಇದೆ ಅಂದರೆ ಏನಂತ, ಇವ್ರಿಗೆ ಕೆಲಸ ಬರ್ತಾ ಇದೆ ಅಂತ. ಕೆಲಸ ಬರ್ತಾ ಇದೆ ಅಂದರೆ TCSಗೆ ಅಥವಾ ಇನ್ಫೋಸಿಸ್ಗೆ ಕ್ಲೈಂಟ್ ಸಿಗ್ತಾ ಇದ್ದಾರೆ ಅಂತ. ಕ್ಲೈಂಟ್ ಸಿಗ್ತಾ ಇದ್ದಾರೆ ಅಂದರೆ ಫ್ಯೂಚರ್ ರೆವಿನ್ಯೂ ಇನ್ಕ್ರೀಸ್ ಆಗುತ್ತೆ ಅಂತ. ಈ ಥರ ಯೋಚನೆ ಮಾಡಿದ್ರೆ ಇವ್ರು ಯಾರು ಎಂಪ್ಲಾಯ್ ಆಗಿರ್ತಿರ್ಲಿಲ್ಲ, ಇವತ್ತು ಬಿಲಿಯನೇರ್ ಆಗಿರ್ತಿದ್ರು. ಯಾಕಂದರೆ 2009ರಿಂದ 2018-20ವರೆಗೂ ಇನ್ಫೋಸಿಸ್ಸು 1500% ರಿಟರ್ನ್ ಕೊಟ್ಟಿದೆ. ಆಗಿನ ಟೈಮಲ್ಲಿ ಇವ್ನ ಸ್ಯಾಲ್ರಿನಲ್ಲಿ ಸ್ವಲ್ಪ ದುಡ್ಡನ್ನ ಇನ್ಫೋಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಇವನು ಅವತ್ತು ಕೆಲಸನೇ ಮಾಡೋದು ಬೇಕಾಗಿರಲಿಲ್ಲ. ಯಾಕಂದ್ರೆ ಒಬ್ಬ ಫಂಡ್ ಮ್ಯಾನೇಜರ್ಗಿನ್ನ ಜಾಸ್ತಿ ಎಂಪ್ಲಾಯ್ಗೆ ಜಾಸ್ತಿ ಗೊತ್ತಿರುತ್ತೆ. ಅದನ್ನೇ ಪರ್ಸನಲ್ ಎಡ್ಜ್ ಅಂತ ಕರೀತಾರೆ ಪೀಟರ್ ಲಿಂಚ್. ನಾವು ಈ ಥರ ಥಿಂಕ್ ಮಾಡಿದಾಗ, ನಾವು ಈ ಥರ ಯೋಚನೆ ಮಾಡಿದಾಗ, ನಮ್ಮ ಕಾಮನ್ ಸೆನ್ಸ್ನ ಯೂಸ್ ಮಾಡಿದಾಗ ವಿ ಕ್ಯಾನ್ ಗೆಟ್ ಎ ಬೆಟರ್ ರಿಟರ್ನ್ ದ್ಯಾನ್ ದಿ ಫಂಡ್ ಮ್ಯಾನೇಜರ್ ಅಂತ ಹೇಳ್ತಾರೆ. ನೀವು ಯಾವುದೋ ಶಾಪಿಂಗ್ ಹೋಗ್ತಾ ಇದ್ದೀರಾ, ನಾನು ಮುಂಚೆ ಯೋಚನೆ ಮಾಡಿ, ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, 2017-18ನಲ್ಲಿ ನಾವು ಡಿಮಾರ್ಟ್ಗೆ ಹೋಗ್ತಾ ಇದ್ವಿ ಕಾರ್ ತಗೊಂಡು. ಫಸ್ಟ್ಗೆ ಡಿಮಾರ್ಟ್ಗೆ ಹೋಗ್ಬೇಕಾರೆ ಹೊಸ್ದಾಗಿ ಡಿಮಾರ್ಟ್ ಸ್ಟೋರ್ ಓಪನ್ ಮಾಡಿದಾಗ ಪಾರ್ಕಿಂಗ್ ಫುಲ್ ಖಾಲಿ ಇರ್ತಿತ್ತು. ನೆಕ್ಸ್ಟ್ ಟೈಮ್ ಡಿಮಾರ್ಟ್ಗೆ ಹೋಗೋ ಅಷ್ಟೊತ್ತಿಗೆ ಪಾರ್ಕಿಂಗೇ ಸಿಗ್ತಿರ್ಲಿಲ್ಲ, ಹೊರಗಡೆ ನಿಲ್ಲಿಸ್ತಾ ಇದ್ವಿ. ಇದು ಏನು ತೋರಿಸ್ತಾ ಇದೆ? ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿದೆ. ಸಡನ್ಲಿ ಡಿಮಾರ್ಟ್ ಅಲ್ಲಿ ಜನ ಜಾಸ್ತಿ ಹೋಗ್ತಾ ಇದ್ದಾರೆ. ಇದರಿಂದ ಡಿಮಾರ್ಟ್ ರೆವಿನ್ಯೂ ಜಂಪ್ ಆಗುತ್ತೆ, ಫ್ಯೂಚರ್ ಅಲ್ಲಿ ಡಿಮಾರ್ಟ್ ಗ್ರೋ ಆಗುತ್ತೆ ಅಂತ ಥಿಂಕ್ ಮಾಡ್ಬೋದು. ಆ ಟೈಮಲ್ಲಿ ಏನಾಯ್ತು, ಡಿಮಾರ್ಟ್ 2017ರಲ್ಲಿ IPO ಬಂತು. IPOಗೆ ನಾನು ಅಪ್ಲೈ ಮಾಡಿದೆ, IPO ಸಿಗಲಿಲ್ಲ. ಬಿಕಾಸ್ ಅವಾಗ 60-70 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಯಿತು, ಸಿಗಲಿಲ್ಲ. 300 ರೂಪಾಯಿಗೆ ಬಂದಿದ್ದ IPO ಮೊದಲನೇ ದಿವಸ ಲಿಸ್ಟ್ ಆಗಿರೋ ದಿವಸನೇ 600 ರೂಪಾಯಿಗೆ ಹೋಯ್ತು. ನಾನು 300 ರೂಪಾಯಿಗೆ ನೋಡಿದವನು 600 ರೂಪಾಯಿಗೆ ಹೋಗಿ ಬೈ ಮಾಡ್ತೀನ, 600 ರೂಪಾಯಿನಲ್ಲಿ ಓವರ್ ವ್ಯಾಲ್ಯೂಡ್ ಬಿಟ್ಬಿಡು, ನನಗೆ ಬೇಡ ಅಂತ ಬಿಟ್ಬಿಟ್ಟೆ. ಹಂಗೆ ಹೋಗಿ ಡಿಮಾರ್ಟ್ ಇವತ್ತು 5000 ರೂಪಾಯಿ ಐತೆ.
ಮಿಸ್ ಮಾಡ್ಕೊಂಡಿದ್ದೀನಿ, ನಾನು ದಡ್ಡನೇ, ನಾನೇನು ದೊಡ್ಡ ಸಾಚ ಅಂತ ಹೇಳ್ತಿಲ್ಲ, ಮಿಸ್ ಮಾಡ್ಕೊಂಡಿದ್ದೀನಿ. ಅವತ್ತು ನಾನು ತಲೆ ಉಪಯೋಗಿಸಿದ್ದಿದ್ರೆ ಇವತ್ತು ನಾವು ಎಷ್ಟು ದುಡ್ಡು ಮಾಡ್ಬೋದಿತ್ತು. ಇದನ್ನೇ ಪೀಟರ್ ಲಿಂಚ್ ಹೇಳ್ತಾರೆ, ಒಬ್ಬ ನಾರ್ಮಲ್ ವ್ಯಕ್ತಿಗೆ ಜಾಸ್ತಿ ಅವನು ಅಬ್ಸರ್ವ್ ಮಾಡಿದ್ರೆ ಅವನಿಗೆ ಜಾಸ್ತಿ ವಿಷಯ ಗೊತ್ತಾಗುತ್ತೆ. ನಾವು ಅಬ್ಸರ್ವ್ ಮಾಡಲ್ಲ, ಸುತ್ತಮುತ್ತ ನೋಡಲ್ಲ, ನಾವು ಆ ರೀತಿ ನೋಡಕ್ ಹೋಗಲ್ಲ ನಮ್ಮ ಸುತ್ತಮುತ್ತ ಜಗತ್ತನ್ನ. ಎರಡನೇ ಲೆಸನ್ ಏನಂದ್ರೆ, ನಾವು ಯಾವಾಗಲೂ ನಂಬರ್ನ ಜಾಸ್ತಿ ನೋಡ್ತೀವಿ, ಆದರೆ ರಿಯಲ್ ಆಗಿ ನೋಡ್ಬೇಕಾಗಿರೋದು ನಾವು ಸ್ಟೋರಿನ ಅಂತ. ಅಷ್ಟೇ ನಾವು EPS ಅಂದ್ರೇನು, ಬ್ಯಾಲೆನ್ಸ್ ಶೀಟ್ ಅಂದ್ರೇನು, PE ಅಂದ್ರೇನು, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತೀವಿ ಒಂದು ಕಂಪ್ನಿ ಬಗ್ಗೆ. ಬಟ್ ರಿಯಲ್ ಆಗಿ ಸ್ಟೋರಿ ನೋಡಿ ಅಂತ ಪೀಟರ್ ಲಿಂಚ್ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ 2016-17 ಟೆಸ್ಲಾ ಅಷ್ಟೊಂದು ರೆವಿನ್ಯೂ ಮಾಡ್ತಿರ್ಲಿಲ್ಲ, ಲಾಸ್ ಮೇಕಿಂಗ್ ಕಂಪ್ನಿ ಆಗಿತ್ತು. ಇಲಾನ್ ಮಸ್ಕ್ ಏನ್ ಮಾಡ್ದ, ಇಲಾನ್ ಮಸ್ಕ್ ಎಲೆಕ್ಟ್ರಿಕ್ ರೆವಲ್ಯೂಷನ್ ಅಂತ ಮಾತಾಡ್ದ. ಎಲೆಕ್ಟ್ರಿಕ್ ರೆವಲ್ಯೂಷನ್, ಫ್ಯೂಚರ್ ಇಸ್ ಎಲೆಕ್ಟ್ರಿಕ್ ವೆಹಿಕಲ್ ಇರುತ್ತೆ, ಪ್ರತಿಯೊಂದು ರೋಡಲ್ಲೂ ಎಲೆಕ್ಟ್ರಿಕ್ ಇರುತ್ತೆ ಅಂತ ಅಮೆರಿಕದಲ್ಲೆಲ್ಲ ಮಾತಾಡ್ಕೊಂಡ್ ಬಂದ. ಜನ ಇವನ್ ಮಾತನ್ನ ನಂಬಿ ಜನ ಇವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಆ ಟೈಮಲ್ಲಿ ಟೆಸ್ಲಾ 0 ಪ್ರಾಫಿಟ್, ₹1 ಲಾಭ ಮಾಡ್ತಿರ್ಲಿಲ್ಲ, ರೆವಿನ್ಯೂ ಮಾತ್ರ ಬರ್ತಿತ್ತು, ಲಾಭ ಮಾಡ್ತಿರ್ಲಿಲ್ಲ, ಸೇಲ್ಸ್ ಅಷ್ಟೊಂದು ಗ್ರೋತ್ ಇರಲಿಲ್ಲ. ಬಟ್ ಜನ ಏನು ಮಾಡಿದ್ರು, ಆ ಸ್ಟೋರಿನ ನಂಬಿದ್ರು. ಯಾವ ಸ್ಟೋರಿ ಹೇಳಿ? ಫ್ಯೂಚರ್ ಈಸ್ ಎಲೆಕ್ಟ್ರಿಕ್ ಅನ್ನೋ ಸ್ಟೋರಿನ ನಂಬಿದ್ರು, ಇನ್ವೆಸ್ಟ್ ಮಾಡಿದ್ರು. ಇವತ್ತು ಟೆಸ್ಲಾ $1 ಟ್ರಿಲಿಯನ್ ಕಂಪ್ನಿ. ಇದೇನು ಹೇಳ್ತಾ ಇದೆ ಅಂದರೆ, ಯಾವುದೇ ಒಬ್ಬ ಫೌಂಡರು ಮತ್ತು ಆಂಟ್ರಪ್ರಿನರು ಅಥವಾ ಪ್ರಮೋಟ್ರು ವಿಷನ್ನರಿ ಥಿಂಕ್ ಮಾಡಬೇಕು, ಅವ್ನು ವಿಷನ್ ನೋಡಬೇಕು. ನಾವು ಜಸ್ಟ್ ನಂಬರ್ ನೋಡೋದಲ್ಲ, ಅವ್ನು ವಿಷನ್ ಕೂಡ ನೋಡಬೇಕು. ಅವ್ನು ಫ್ಯೂಚರಲ್ಲಿ ಏನು ಮಾಡ್ತೇನೆ ಅಂತ ನೋಡಬೇಕು. ಅವ್ನ ವಿಷನ್ ಇಂದ ನಾವು ಅಲೈನ್ ಆಗ್ಬೋದು. ಅವ್ನು ಗ್ರೋ ಆದಂಗೆ ನಾವು ಗ್ರೋ ಆಗ್ತೀವ. ಈಗ ಟೆಸ್ಲಾ ಗ್ರೋ ಆಗಿದೆ ಅಂದರೆ ಇಲಾನ್ ಮಸ್ಕ್ ಮಾತ್ರ ಗ್ರೋ ಆಗಿದಾನ? ಟೆಸ್ಲಾದಲ್ಲಿ ಯಾರು ಇಂಡಿಯಾ ಇನ್ವೆಸ್ಟ್ ಮಾಡಿದಾರಲ್ಲ ಎಲ್ಲರೂ ಗ್ರೋ ಆಗಿದ್ದಾರೆ. ಟೆಸ್ಲಾ 100 ಪಟ್ಟಾಗಿದೆ. 2017ರಿಂದ ಇಲ್ಲಿವರೆಗೂ 100 ಪಟ್ಟಾಗಿದೆ ಟೆಸ್ಲಾ ಶೇರ್. 100 ಪಟ್ಟಿಗಿನ ಜಾಸ್ತಿನೇ ಆಗಿರ್ಬೋದು. ಇದನ್ನೇ ಪೀಟರ್ ಲಿಂಚ್ ಹೇಳ್ತಾರೆ, ಜಸ್ಟ್ ನಂಬರ್ ನೋಡ್ಕೊಂಡು ಕುತ್ಕೊಂಬೇಡಿ, ಫ್ಯೂಚರ್ ನೋಡಿ ಅಂತ. ಫ್ಯೂಚರ್ ಸ್ಟೋರಿ ನೋಡಿ, ಪ್ರಮೋಟರ್ ಏನು ಹೇಳ್ತಾ ಇದ್ದಾರೆ, ಅವ್ರ ವಿಷನ್ ಏನಿದೆ ಅದು ಕೂಡ ನೋಡಿ ಅಂತ. ಮೂರನೇ ಲೆಸನ್ನು, ಈ ಲಾಟ್ರಿ ಸ್ಟಾಕ್ಸ್ಗಳಿಂದ ದೂರ ಇರಿ ಅಂತ. ಯಾಕಂದ್ರೆ ಯಾವತ್ತಾದ್ರೂ ಬುಲ್ ರನ್ ಬರುತ್ತಲ್ಲ, ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಅನ್ಸುತ್ತೆ ಅವ್ರು ಬೈ ಮಾಡಿರೋ ಸ್ಟಾಕೇ ಪರ್ಫೆಕ್ಟು, ಅವ್ರು ಬೈ ಮಾಡಿರೋ ಸ್ಟಾಕೇ ಕರೆಕ್ಟು ಅಂತ. ಐಡಿಯಾನ ನೆಕ್ಸ್ಟ್ ರಿಲಯನ್ಸ್ ಹೋಲಿಸ್ತಾರೆ, ರಿಲಯನ್ಸ್ ಜಿಯೋನ ಬೀಟ್ ಮಾಡುತ್ತೆ ಐಡಿಯಾ. ನೆಕ್ಸ್ಟ್ ಇದಾಗ ಎಸ್ ಬ್ಯಾಂಕ್ನ ನೆಕ್ಸ್ಟ್ HDFC ಬ್ಯಾಂಕ್ ಅಂತ ಹೇಳ್ತಾರೆ. ಈ ತರ ಲಾಟ್ರಿ ಸ್ಟಾಕ್ಸ್ಗಳನ್ನ ನಂಬೋದನ್ನ ಬಿಡಿ ಅಂತ ಪೀಟರ್ ಲಿಂಚ್ ಹೇಳ್ತಾರೆ. 2020ರಲ್ಲಿ ಬುಲ್ ರನ್ ಬಂತಲ್ಲ, ಮಾರ್ಕೆಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆ ಟೈಮಲ್ಲಿ ಎಷ್ಟೊಂದು ಪೆನ್ನಿ ಸ್ಟಾಕ್ಸ್ಗಳು, BCG ಇರ್ಬೋದು, ಎಸ್ ಬ್ಯಾಂಕ್ ಇರ್ಬೋದು, ಐಡಿಯಾ ಇರ್ಬೋದು, ಇದರಲ್ಲೆಲ್ಲ ಜಾಸ್ತಿ ಜನ ಹೋಗಿ ಇನ್ವೆಸ್ಟ್ ಮಾಡೋರು. ಇದ್ರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡೋರು. ನಮಗೂ ಕ್ವಶನ್ ಕೇಳೋರು, ಸರ್ ಯಾವ್ದಾನ ಬೆಸ್ಟ್ ₹50 ಒಳಗಿರೋ ಸ್ಟಾಕ್ಸ್ ಹೇಳಿ, ಬೆಸ್ಟ್ ₹30 ಒಳಗಿರೋ ಸ್ಟಾಕ್ಸ್ ಹೇಳಿ ಅಂತ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಬೆಸ್ಟ್ ಸ್ಟಾಕ್ ಅಂಡರ್ ₹100 ಅಂತ. ಆ ವಿಡಿಯೋ ನೋಡೋಕ್ಕೋಸ್ಕರ ಎಷ್ಟೋ ಜನ ಬಂದಿದ್ದಾರೆ. ಆಮೇಲೆ ಗೊತ್ತಾಗಿದೆ ಈ ತರ ನೋಡಬಾರ್ದು ಅಂತ. ಏನಂದ್ರೆ ಪ್ರತಿ ಸಲ ಬುಲ್ ರನ್ ಅಲ್ಲಿ ಈ ತರ ನಾವು ಯಾವ್ದಾದ್ರು ಒಂದು ಲಾಟ್ರಿ ಸ್ಟಾಕ್ಸ್ ನ ಹುಡುಕ್ತಾ ಇರ್ತೀವಿ. ಇದರಿಂದ ನನ್ನ ಜೀವನ ಚೇಂಜ್ ಆಗ್ಬಿಡುತ್ತೆ, ಇದರಿಂದ ನಂದು ಲೈಫೇ ಚೇಂಜ್ ಆಗ್ಬಿಡುತ್ತೆ. ಎಸ್ ಬ್ಯಾಂಕ್ ಏನಾದ್ರು ಇಲ್ಲಿಂದ ಒಂದು ₹700-800 ಹೋಗ್ಬಿಟ್ರೆ ನನ್ನ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆಲ್ಲರೂ ಎಸ್ ಬ್ಯಾಂಕ್ ಇಂದ ಹೋಗ್ತಾರೆ, ಐಡಿಯಾ ಇಂದ ಹೋಗ್ತಾರೆ. ಇದನ್ನೇ ಪೀಟರ್ ಲಿಂಚ್ ಹೇಳ್ತಾರೆ, ಲಾಂಗ್ ಶಾಟ್ಸ್ ಆಲ್ಮೋಸ್ಟ್ ಆಲ್ವೇಸ್ ಮಿಸ್ ಅಂತ. ಅಂದ್ರೆ ನೀವು ಲಾಂಗ್ ಶಾಟ್ ಏನ್ ಇಟ್ಕೊಂಡಿದ್ದೀರಲ್ಲ, ಈ ತರ ಹಂಗಾಗುತ್ತೆ, ಹಿಂಗಾಗುತ್ತೆ, ಈ ತರ ಆಗುತ್ತೆ ಅಂತ, ಅದು 90% ಮಿಸ್ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು, ಬಿಸ್ನೆಸ್ನ ಅನಾಲಿಸಿಸ್ ಮಾಡಬೇಕು. ಬಿಸ್ನೆಸ್ ಸ್ಟ್ರಾಂಗ್ ಇದೆಯಾ, ಬಿಸ್ನೆಸ್ ಗ್ರೋ ಆಗ್ತಿದೆಯಾ, ಇಯರ್ ಆನ್ ಇಯರ್ ಗ್ರೋತ್ ಆಗ್ತಿದೆಯಾ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋ ಆಗ್ತಿದೆಯಾ, ಗ್ರೋ ಆಗ್ತಿಲ್ಲ ಅಂದರೆ ಯಾಕೆ ಗ್ರೋ ಆಗ್ತಿಲ್ಲ, ರಿಯಲಿ ಏನು ಪ್ರಾಬ್ಲಮ್ ಇದೆ, ಇದನ್ನು ಅರ್ಥ ಮಾಡ್ಕೊಳೋದು ಬಿಟ್ಬಿಟ್ಟು ನೀವು ಡೈರೆಕ್ಟು ಆ ಸ್ಟಾಕ್ ಮೇಲೆ ಹೋಗುತ್ತೆ, ಈ ಸ್ಟಾಕ್ ಮೇಲೆ ಹೋಗುತ್ತೆ, ಫ್ಯೂಚರಲ್ಲಿ ಹಂಗಾಗುತ್ತೆ, ಹಿಂಗಾಗುತ್ತೆ, ನೆಕ್ಸ್ಟ್ ಇದು ನೆಕ್ಸ್ಟ್ ಅದು ಅಂತ ಹೆಸರು ಹೇಳ್ಕೊಳೋ ಬದಲು ನೀವು ಬಿಸ್ನೆಸ್ನ ಅರ್ಥ ಮಾಡ್ಕೊಂಡ್ರೆ ನೀವು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ತೀರಾ ಅಂತ ಪೀಟರ್ ಲಿಂಚ್ ಹೇಳ್ತಾರೆ. 4ನೇ ಲೆಸನ್ನು, EQ ಇಸ್ ಅ ಬೆಟರ್ ದ್ಯಾನ್ IQ ಅಂತ. EQ ಅಂದರೆ ಎಮೋಷನಲ್ ಕಂಟ್ರೋಲು, IQ ಅಂದರೆ ಇಂಟೆಲಿಜೆನ್ಸ್. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ನನ್ನ ಪ್ರಕಾರ, ಪರ್ಸ್ನಲಿ ಹೇಳ್ತಿದ್ದೀನಿ ಕೇಳಿ, ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೇಕಾದ್ರೆ ಇಂಟೆಲಿಜೆನ್ಸ್ ಬೇಕೇ ಆಗಿಲ್ಲ. ಇಲ್ಲಿ ಎಮೋಷ್ನಲಿ ಕಂಟ್ರೋಲ್ ಬೇಕಾಗಿದೆ, ಎಮೋಷನ್ನ ಕಂಟ್ರೋಲ್ ಮಾಡ್ಕೊಳೋದು ಬೇಕಾಗಿದೆ. ಯಾರು ಎಮೋಷನ್ನ ಕಂಟ್ರೋಲ್ ಮಾಡ್ತಾರೆ ಅವರೇ ದುಡ್ಡು ಮಾಡ್ತಾರೆ. ವಾರನ್ ಬಫೆಟ್ ಹೇಳ್ತಾರೆ ಇದನ್ನ. ಸ್ಟಾಕ್ ಮಾರ್ಕೆಟ್ ಬರೀ ಡೇಟಾ ಇಟ್ಕೊಂಡು ದುಡ್ಡು ಮಾಡಂಗಿದ್ದಿದ್ರೆ ಎಕನಾಮಿಸ್ಟ್ಗಳೆಲ್ಲ ಇವತ್ತು ರಿಚೆಸ್ಟ್ ಪರ್ಸನ್ ಆಗಬೇಕಾಗಿತ್ತು. ರಾಕೇಶ್ ಜುಂಜುನ್ವಾಲಾನು ಹೇಳ್ತಾರೆ ಅದನ್ನ. CA ಯಾಕೆ ಇಷ್ಟು ತಲೆ ಕೆಡಿಸ್ಕೊ, ಎಲ್ಲರೂ ರಿಚೆಸ್ಟ್ ಪರ್ಸನ್ ಆಗಬೇಕಿತ್ತು. ಬರೀ ನಂಬರ್ ಅಲ್ಲ, ಇಂಟೆಲಿಜೆನ್ಸ್ ಅಲ್ಲ. ಇವತ್ತು ನೀವೇ ಎಷ್ಟೋ ಇಂಟೆಲಿಜೆನ್ಸ್ಗಳು ನೋಡಿದ್ದೀರಾ, ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಪ್ರೊಫೆಸರ್ ಆಗಿರ್ತಾರೆ. ಅಷ್ಟೆಲ್ಲ ವಿಷಯ ತಿಳ್ಕೊಂಡ್ರು ಪ್ರೊಫೆಸರ್ ಯಾಕಾದ್ರು ರಿಚ್ ಆಗ್ಬೋದಿತ್ತಲ್ಲ. ಬಿಸ್ನೆಸ್ ಇದೆಯಲ್ಲ, ಬಿಸ್ನೆಸ್ ಅನ್ನೋದು ಎಮೋಷನ್ ಗೇಮು. ಇಲ್ಲಿ ಎಮೋಷನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಯಾರು ಅಪ್ಸ್ ಆ್ಯಂಡ್ ಡೌನ್ಸ್ನ ಮ್ಯಾನೇಜ್ ಮಾಡ್ತಾರೆ, ಅವರೇ ವಿನ್ ಆಗ್ತಾರೆ. 2020 ಕೋವಿಡ್ ಕ್ರ್ಯಾಶಲ್ಲಿ ಎಷ್ಟು ಜನ ಪಟ ಅಂತ ಶೇರ್ನ ಸೆಲ್ ಮಾಡಿದ್ರು, ಪಟ ಅಂತ ಸೆಲ್ ಮಾಡಿ ಆ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೊರಗೆ ಹೋಗ್ತಾ ಇದ್ರು. ಸಡನ್ಲಿ ಮಾರ್ಕೆಟ್ ಮೇಲೆ ಹೋಗ್ಬೇಕಾರೆ ನಾನು ಅಂತ ಮತ್ತೆ ಹೋಗಿ ಬೈ ಮಾಡಿದ್ರು. ಅಂದರೆ ಬೀಳ್ಬೇಕಾದ್ರೆ ನಾನು ಫಸ್ಟ್ ಅಂತ ಬೀಳ್ತಾರೆ, ಮೇಲೆ ಹೋಗ್ಬೇಕಾದ್ರೆ ನಾನು ಫಸ್ಟ್ ಅಂತ ಮೇಲೆ ಹೋಗ್ತಾರೆ. ಇದೇನಾಗುತ್ತೆ ಅಂದರೆ ಎಮೋಷನ್ನ ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆ, ಎಮೋಷನ್ನ ಇವ್ರು ಕಂಟ್ರೋಲ್ ಮಾಡ್ತಾ ಇಲ್ಲ. ನೀನು ಎಂಥ ಇಂಟೆಲಿಜೆನ್ಸ್ ಆಗಿದ್ರು ಕೂಡ ವರ್ಕ್ ಆಗಲ್ಲ. ಬಿಕಾಸ್ ಇಂಟೆಲಿಜೆಂಟೇ ನಮ್ಮನ್ನ ಎಮೋಷನಲಿ ವೀಕ್ ಮಾಡುತ್ತೆ. ಬಿಕಾಸ್ ನಾಳೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಇದೇ ಬಂದು ಹೇಳ್ತಾ ಇರುತ್ತೆ. ನಮ್ಮ ಇಂಟೆಲಿಜೆನ್ಸ್, ನಮ್ಮ ಕಾನ್ಷಿಯಸ್ ಮೈಂಡ್ ನಮಗೆ ಎದುರಿಸ್ತಾನೆ ಇರುತ್ತೆ. ಬಿಕಾಸ್ ಅದ್ರಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ ಇದೆ. ಇದೆಲ್ಲದಕ್ಕಿಂತ ಮುಖ್ಯ ಎಮೋಷನಲ್ ಕಂಟ್ರೋಲು. ಎಮೋಷನ್ನ ಕಂಟ್ರೋಲ್ ಮಾಡಬೇಕು. ಎಮೋಷನಲ್ ಕಂಟ್ರೋಲ್ ಮಾಡಬೇಕಂದ್ರೆ ಏನು ಮಾಡಬೇಕು?
ಅರ್ಥ ಮಾಡ್ಕೊಬೇಕು. ಸ್ಟಾಕ್ ಮಾರ್ಕೆಟ್ ಇರೋದೇ ಹಿಂಗೆ, ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಮಾಡೋದೇ ಹಿಂಗೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇವತ್ತು ಬಗ್ಗೆ ನಾನು ತಲೆಗೆಡಿಸ್ಕೊಂಡ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಅಂದರೆ ಹಂಗೆ ಅಲ್ಲ. ನೀವು ಶಾಪ್ ಓಪನ್ ಮಾಡ್ತೀರಾ, ಶಾಪ್ ಓಪನ್ ಮಾಡಿ ಬರೀ 6 ತಿಂಗಳಿಗೆ ಮುಚ್ಚಿಬಿಡ್ತೀರಾ, 6 ತಿಂಗಳವರೆಗೂ ವ್ಯಾಪಾರ ಆಗಲ್ಲ ಅಂತ ಮುಚ್ಚಿಬಿಡ್ತೀರಾ, 1 ವರ್ಷ ವ್ಯಾಪಾರ ಆಗಲ್ಲ ಅಂತ ಮುಚ್ತೀರಾ. ಹೌದು, 90% ಜನ ಮುಚ್ತಾರೆ. ಯಾರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಅವನೇ ಗೆಲ್ತಾನೆ. 90% ಜನ ಯಾಕೆ ಮುಚ್ತಾರೆ ಅಂದರೆ ಅವ್ರು ಇದೇ ಥರದವರು. ಓಪನ್ ಮಾಡಿದ ತಕ್ಷಣ ನನಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಇಷ್ಟು ಲಾಭ ಆಗುತ್ತೆ, ಅಷ್ಟು ಲಾಭ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ. ಆಗ್ಲಿಲ್ದಾಗ ಅದನ್ನು ಸ್ಟಾಪ್ ಮಾಡೋಗ್ಬಿಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲೂ ಹಂಗೇನೆ. ನಾನು ಇನ್ವೆಸ್ಟ್ ಮಾಡಿದ ತಕ್ಷಣ ಈ ಶೇರ್ ಮೇಲೆ ಹೋಗುತ್ತೆ, ನಾನು ಇನ್ವೆಸ್ಟ್ ಮಾಡಿದ ತಕ್ಷಣ ಮಿಲಿಯನೇರ್ ಆಗ್ತೀನಿ, ನಾನು ಇನ್ವೆಸ್ಟ್ ಮಾಡಿದ ತಕ್ಷಣ ಶ್ರೀಮಂತ ಆಗ್ತೀನಿ ಅಂತ ಬರ್ತಾರೆ. ಬಂದು ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಲೈಫ್ ಅಂದರೆ ಹಂಗೆ ಅಲ್ಲ. ನೀವೇನು ಅನ್ಕೊಂಡಿರ್ತೀರ ಅದು ಇಮಿಡಿಯೇಟ್ಲಿ ನಿಮಗೆ ಕೊಡಲ್ಲ, ಟೈಮ್ ತಗೊಳುತ್ತೆ. ಅದನ್ನು ತುಂಬ ಜನ ಅರ್ಥ ಮಾಡ್ಕೊಳಲ್ಲ, ಎದುರ್ಕೊಂಡು ಬಿಟ್ಟು ಹೋಗ್ಬಿಡ್ತಾರೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಗೈಡೆನ್ಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. 5ನೇ ಲೆಸನ್ ಏನಂದರೆ ನಾವು ಕಂಪ್ನಿಗಳನ್ನ ಅರ್ಥ ಮಾಡ್ಕೊಬೇಕು, ಇದು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಅಂತ. ಪೀಟರ್ ಲಿಂಚು ಇದಕ್ಕೆ 6 ಕ್ಯಾಟಗರಿ ಕೊಟ್ಟಿದ್ದಾರೆ. ಎಲ್ಲ ಕಂಪ್ನಿಗಳಿಗೂ 6 ಕ್ಯಾಟಗರಿ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಇದರಲ್ಲಿ ಮೇಲೆ ಮಾತ್ರ ಹೇಳ್ಕೊಂಡು ಹೋಗ್ತೇನೆ. ಆ 6 ಕ್ಯಾಟಗರಿಗಳು ಏನಂದ್ರೆ ಫಾಸ್ಟ್ ಗ್ರೋವರ್ಸು, ಸ್ಟಾಲ್ವಾರ್ಡ್ಸು, ಮತ್ತೆ ಸ್ಲೋ ಗ್ರೋವರ್ಸು, ಸಿಕ್ಲಿಕಲ್ಸು, ಟರ್ನರ್ ಔಂಡ್ಸು ಮತ್ತೆ ಅಸೆಟ್ ಪ್ಲೇ ಅಂತ. ಫಾಸ್ಟ್ ಗ್ರೋವರ್ಸ್ ಅಂದ್ರೆ 25 to 30%, 40% ಎಲ್ಲ ಗ್ರೋ ಆಗ್ತಿರ್ತಾವಲ್ಲ, ಅವನ್ನ ಫಾಸ್ಟ್ ಗ್ರೋವರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಟ್ರೆಂಟ್ ಇರ್ಬೋದು, ಟ್ರೆಂಟ್, ಜುಡಿಯೋ, ಝೊಮ್ಯಾಟೋದಲ್ಲಿ ಬ್ಲಿಂಕಿಟ್ ಇದೆ. ಬ್ಲಿಂಕಿಟ್ ಎವ್ರಿ ಇಯರ್ 50 to 60% ಗ್ರೋ ಆಗ್ತಾ ಇದೆ. ಮತ್ತೆ ಸಮ್ ಪವರ್ ಸ್ಟಾಕ್ಸ್ ಗಳು ಇರ್ಬೋದು, ಇವು ಏನಾಗ್ತಾ ಇರ್ತವೆ, ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರ್ತವೆ. ಇವನ್ನ ಫಾಸ್ಟ್ ಗ್ರೋವರ್ಸ್ ಅಂತ ಕರೀತಾರೆ. ಬಟ್ ಇದರಲ್ಲಿ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಇರುತ್ತೆ, ಅದೇ ರೀತಿ ಗ್ರೋತ್ ಕೂಡ ಇರುತ್ತೆ. ಬಟ್ ಇದು ರಿಸ್ಕ್ ಅಂಡ್ ರಿವಾರ್ಡ್ ಗೇಮ್. ಇಲ್ಲಿ ರಿಸ್ಕು ಇರುತ್ತೆ, ರಿವಾರ್ಡು ಇರುತ್ತೆ. 2ನೇದು ಸ್ಟಾಲ್ವಾರ್ಡ್ಸ್ ಅಂತ. ಸ್ಟಾಲ್ವಾರ್ಡ್ಸ್ ಅಂದ್ರೆ HDFC ಬ್ಯಾಂಕು, ಏಷ್ಯನ್ ಪೇಂಟ್ಸ್, ಡಿ-ಮಾರ್ಟ್, ಟೈಟಾನ್, ಪಿಡಿಲೈಟ್ ಇವೆಲ್ಲನೂ ಸ್ಟಾಲ್ವಾರ್ಡ್ಸ್ ಅಲ್ಲಿ ಬರ್ತಿರ್ತವೆ. ಇದನ್ನ ಕಾಂಪೌಂಡರ್ಸ್ ಅಂತ ಕರಿಬಹುದು. ಎವ್ರಿ ಇಯರ್ ಗ್ರೋ ಆಗ್ತಾನೆ ಇರ್ತವೆ, ಒಂದು ಸ್ಟಡಿ ಗ್ರೋತ್ ಅಲ್ಲಿ ಆಗ್ತಿರ್ತವೆ. ಈ 15 to 20% ಎವ್ರಿ ಇಯರ್ ಗ್ರೋ ಆಗ್ತಾನೆ ಇರ್ತವೆ. ಇದನ್ನ ನೀವು ಪ್ರಿಡಿಕ್ಟ್ ಮಾಡಬಹುದು, ಈಸಿಲಿ ಪ್ರಿಡಿಕ್ಟ್ ಮಾಡಬಹುದು, ಹಿಂಗೆ ಗ್ರೋ ಆಗುತ್ತೆ, ಫ್ಯೂಚರ್ ಅಲ್ಲಿ ಹಿಂಗೆ ಇರುತ್ತೆ ಅಂತ. ರೀಸೆಂಟ್ಲಿ ನೀವು ಟೈಟಾನ್ ರಿಸಲ್ಟ್ ನೋಡಿರಬಹುದು, 20% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಈವನ್ ಗೋಲ್ಡ್ ಪ್ರೈಸ್ ಇಷ್ಟು ಜಾಸ್ತಿ ಇದ್ರೂ ಕೂಡ 20% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಕನ್ಸ್ಯೂಮ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ಇದು 10 year 20 year ಆದ್ರೂ ಇದು ಕಂಟಿನ್ಯೂ ಟ್ರೆಂಡ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 3ನೇದು ಬಂದ್ಬಿಟ್ಟು ಸ್ಲೋ ಗ್ರೋವರ್ಸ್. ಸ್ಲೋ ಗ್ರೋವರ್ಸ್ ಅಲ್ಲಿ ಈ ಮೊನೋಪೊಲಿ ಸ್ಟಾಕ್ಸ್ ಗಳು ಏನಿದಾವಲ್ಲ, ಗೌರ್ಮೆಂಟ್ ಮೊನೋಪೊಲಿ, NTPC ಇರ್ಬೋದು, ಕೋಲ್ ಇಂಡಿಯಾ ಇರ್ಬೋದು, ಮತ್ತೆ ಪವರ್ ಗ್ರಿಡ್ ಇರ್ಬೋದು. ಇವರು ಒಂಥರ ಹೆಂಗೆ ಅಂದ್ರೆ ಟ್ರೈನ್ ಇದ್ದಂಗೆ, ನಿಧಾನಕ್ಕೆ ಸೆಟ್ಲ್ ಟ್ರೈನ್ ಇದ್ದಂಗೆ 10 to 12% ಇಯರ್ ಆನ್ ಇಯರ್ ಗ್ರೋ ಆಗ್ತವೆ, ನಿಧಾನ ಗ್ರೋ ಆಗ್ತವೆ. ಪ್ರಾಫಿಟ್ ಗಳನ್ನು ಅದೇ ರೀತಿ ಗ್ರೋ ಆಗ್ತವೆ. ಡಿವಿಡೆಂಡ್ ಜಾಸ್ತಿ ಕೊಡ್ತವೆ. ಸ್ಟಾಕ್ಸ್ ಅಷ್ಟೊಂದು ಮೇಲೆ ಹೋಗ್ಲಿದ್ರು ಕೂಡ ಡಿವಿಡೆಂಡ್ ಕೊಡ್ತವೆ. ಡಿವಿಡೆಂಡ್ ಈಲ್ಡೇನೆ 3 to 4%, ಆರಾಮ್ಸೆ 5% ಎಲ್ಲ ಡಿವಿಡೆಂಡ್ ಈಲ್ಡ್ ಸಿಗುತ್ತೆ. ಇನ್ನು 4ನೇದು ಬಂದ್ಬಿಟ್ಟು ಸೈಕ್ಲಿಕಲ್ಸ್ ಅಂದ್ರೆ ಟಾಟಾ ಸ್ಟೀಲು, ಸಿಮೆಂಟ್ ಕಂಪ್ನಿಗಳು. ಇಂಡಿಯಾದಲ್ಲಿ ಸಿಮೆಂಟ್ ಕಂಪ್ನಿ ಸೈಕ್ಲಿಕಲ್ ಅಲ್ಲ, ಯಾಕಂದ್ರೆ ಅದು ನಾನು ಯಾವಾಗಲೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಡಿಯಾದಲ್ಲಿ ಸಿಮೆಂಟ್ ಕಂಪ್ನಿ ಸೈಕ್ಲಿಕಲ್ ಅಲ್ಲ. ಇಲ್ಲಿ ಸಿಮೆಂಟ್ ಡಿಮ್ಯಾಂಡ್ ನ ಪ್ರಿಡಿಕ್ಟ್ ಮಾಡಬಹುದು. ಯಾವ್ದು ಡಿಮ್ಯಾಂಡ್ ನ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಅದನ್ನ ಸೈಕ್ಲಿಕಲ್ ಅಂತ ಕರೀತಾರೆ. ಆಟೋ ಸೆಕ್ಟರ್ ಕೂಡ ಸೆಮಿ ಸೈಕ್ಲಿಕಲ್ ಆಗಿ ಕೆಲಸ ಮಾಡುತ್ತೆ. ಒಂದು 3 years ಸರಿಯಾಗಿ ಗ್ರೋ ಆಗ್ಬಿಡುತ್ತೆ, ಮತ್ತೆ 3 years ಗ್ರೋ ಆಗಲ್ಲ. ಇದರಲ್ಲಿ ಒಳ್ಳೆ ಟೈಮಲ್ಲಿ ಎಂಟ್ರಿ ಆದ್ರೆ ಸರಿಯಾಗಿ ದುಡ್ಡು ಮಾಡಬಹುದು. ಸ್ವಲ್ಪ ಮಿಸ್ಟೇಕ್ ಆದ್ರೆ ಇರಬರ ದುಡ್ಡೆಲ್ಲ ಹೋಗ್ಬಿಡುತ್ತೆ ಸೈಕ್ಲಿಕಲ್ ಸ್ಟಾಕ್ಸ್ ಅಲ್ಲಿ. 6ನೇದು ಅಸೆಟ್ ಪ್ಲೇ ಅಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ. LCD ಇನ್ವೆಸ್ಟ್ಮೆಂಟ್ಸ್ ಕೂಡ ಅಸೆಟ್ ಪ್ಲೇ. ಅದು ಏನ್ ಮಾಡುತ್ತೆ, ಏಷ್ಯನ್ ಪೇಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂದ್ರೆ ಅದ್ರದ್ದು ಅಸೆಟ್ ಜಾಸ್ತಿ ಇದೆ. ಆಮೇಲೆ ಮಹಾರಾಷ್ಟ್ರ ಸ್ಕೂಟರ್ ಇರ್ಬೋದು, ಮತ್ತೆ ನಾವು ED ಪ್ಯಾರಿ ಬಗ್ಗೆ ವಿಡಿಯೋ ಮಾಡಿದ್ವಿ. ED ಪ್ಯಾರಿನೂ ಅಸೆಟ್ ಪ್ಲೇ. ಮತ್ತೆ ಬಜಾಜ್ ಹೋಲ್ಡಿಂಗ್, ಇವೆಲ್ಲನೂ ಅಸೆಟ್ ಪ್ಲೇ ಕಂಪ್ನಿಗಳು. ಇದು ಯಾವಾಗ ಮೇಲೋಗುತ್ತೆ, ಯಾವಾಗ ಕೆಳಗೆ ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ನೀವು ಅಸೆಟ್ ರೇಷಿಯೋ ಅಂತ ನೋಡಬೇಕು. ಅದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದ್ಸಲ ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಏನಿದಾವಲ್ಲ ಸ್ಟಾಲ್ವಾರ್ಡ್ಸ್ ಮತ್ತೆ ಫಾಸ್ಟ್ ಗ್ರೋವರ್ಸ್, ಇದ್ರ ಬಗ್ಗೆ ಕಂಪ್ಲೀಟ್ಲಿ 6 ಏನಿದಾವೆ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ತರ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಎಲ್ಲಾ ತರ ಸ್ಟಾಕ್ಸ್ ಗಳು ಇರಬೇಕು. ಅಂದ್ರೆ ಒಂಥರ ಗಾರ್ಡನ್ ತರ ಇರಬೇಕು. ನೀವೇನ್ ಮಾಡ್ಬಿಡ್ತೀರೋ ಒಂದ್ಸಲ ಕಾರ್ಡ್ ಮಾಡ್ಬಿಡ್ತೀರ. ಅದನ್ನ ಗಾರ್ಡನ್ ಮಾಡಲ್ಲ. ಅಲ್ಲಿ ಹೂ ಇರಬೇಕು, ಹಣ್ಣಿರ್ಬೇಕು. ಗಾರ್ಡನ್ ಹೆಂಗ್ ಇರುತ್ತೆ ನೋಡಕ್ ಎಷ್ಟು ಚೆನ್ನಾಗಿರುತ್ತೆ ಗಾರ್ಡನ್. ನೀವೇನ್ ಮಾಡ್ಬಿಡ್ತೀರಾ, ಕಾರ್ಡ್ ಮಾಡ್ಬಿಡ್ತೀರಾ. ಸಿಕ್ಕಿದ್ದೆಲ್ಲ ಆಡ್ ಮಾಡ್ತೀರಾ. ಒಂಥರ ಅಸಹ್ಯವಾಗಿ ಕಾಣುತ್ತೆ ಪೋರ್ಟ್ಫೋಲಿಯೋ. ಗಾರ್ಡನ್ ಅಂದ್ರೆ ಹೆಂಗಿರುತ್ತೆ, ಅಲ್ಲಿ ಫಾಸ್ಟ್ ಗ್ರೋವರ್ಸು ಇರಬೇಕು, ಈ ತರ ಕನ್ಸಿಸ್ಟೆಂಟ್ ಕಾಂಪೌಂಡರ್ಸು ಇರಬೇಕು, ಮತ್ತೆ ಸೈಕ್ಲಿಕಲ್ ಸ್ಟಾಕ್ಸು ಇರಬೇಕು, ಮತ್ತೆ ಈ ತರ ಅಸೆಟ್ ಪ್ಲೇ ಕೂಡ ಇರಬೇಕು. ಅವಾಗ ಅದನ್ನ ಗಾರ್ಡನ್ ಅಂತ ಕರೀತಾರೆ. ನಿಮ್ ಪೋರ್ಟ್ಫೋಲಿಯೋ ಗಾರ್ಡನ್ ರೀತಿ ಇರಬೇಕಂತ ಪೀಟರ್ ಲಿಂಚ್ ಹೇಳ್ತಾರೆ. 6ನೇ ಲೆಸನ್, ನಾವ್ ಯಾವಾಗ್ಲೂ ಸ್ಟಾಕ್ದು ಅರ್ನಿಂಗ್ ನ ಫಾಲೋ ಮಾಡಬೇಕು, ನ್ಯೂಸ್ ನಲ್ಲ ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ನ್ಯೂಸ್ ನ ಫಾಲೋ ಮಾಡ್ತಾರೆ. ನಾಳೆ ಈ ಸ್ಟಾಕ್ಸ್ಗೆ ಏನೋ ಒಂದು ಇದು ಬಂತು, ಬರೀ ನ್ಯೂಸ್ ಬೇಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನ್ಯೂಸ್ ಮೇ ಬಿ 2 ದಿವಸ 3 ದಿವಸ ಬೇಡ, 1 ವಾರ ಅದು ರಿಯಾಕ್ಟ್ ಮಾಡಿಸ್ಬೋದು. ಅದಿಷ್ಟೋ ಆರ್ಡರ್ ವಿನ್ ಮಾಡಿದ್ರು, ಇಷ್ಟೋ ಇದು ಮಾಡಿದ್ರು ಅಂತ ಒಂದು ವಾರ ಅದ್ರ ನ್ಯೂಸ್ ಮೇಲೆ ಸ್ಟಾಕ್ಸ್ ಮೇಲೆ ಹೋಗ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ ಮೇಲೆ ಹೋಗೋದು ಅರ್ನಿಂಗ್ಸ್ ಮೇಲೆನೆ. ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ಸ್ ಮೇಲೆ ಹೋಗ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿರೋ 4 ಥಿಂಗ್ ಯಾವುದು ಅಂದ್ರೆ, ಒಂದು ಅರ್ನಿಂಗ್ಸ್, 2ನೇದು ಅರ್ನಿಂಗ್ಸ್, 3ನೇದು ಅರ್ನಿಂಗ್ಸ್, 4ನೇದು ಅರ್ನಿಂಗ್ಸ್. ಇನ್ನು ಉಳಿದಿದ್ದೆಲ್ಲನೂ ಈ ಅರ್ನಿಂಗ್ಸ್ ಬರೋದು ಹೆಂಗೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಪಿ ನೋಡೋದೇನಕ್ಕೆ, ಮತ್ತೆ ಈ ಕಂಪ್ನಿ ಮೋಟ್ ನೋಡೋದೇನಕ್ಕೆ, ಈ ಕಂಪ್ನಿ ಕ್ಯಾಶ್ ಫ್ಲೋ ನೋಡೋದೇನಕ್ಕೆ, ಪ್ರತಿ ಒಂದು ಏನಕ್ಕೆ ನೋಡೋದು, ಅರ್ನಿಂಗ್ಸ್ಗೋಸ್ಕರ. ಅರ್ನಿಂಗ್ಸ್ ಫ್ಯೂಚರ್ ಅಲ್ಲಿ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಕ್ಕೆ ನಾವೆಲ್ಲ ನೋಡ್ತೀವಿ.
ಸ್ಟಾಕ್ಸ್ ಮೇಲೋಗೋ ಕಾರಣ ಅರ್ನಿಂಗ್ಸ್. ನ್ಯೂಸ್ ಅಲ್ವೇ ಅಲ್ಲ, ನ್ಯೂಸ್ ನೋಡಿ ಎಮೋಷನಲಿ ಇನ್ವೆಸ್ಟ್ ಮಾಡಬಾರ್ದು. ನ್ಯೂಸ್ ಯಾವಾಗಲೂ ಶಾರ್ಟ್ ಟರ್ಮ್ ಓರಿಯೆಂಟೆಡ್ ಇರುತ್ತೆ. 7ನೇ ಲೆಸನ್ ಏನಂದ್ರೆ ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್ ಅಂತ. ಪೀಟರ್ ಲಿಂಚ್ ಒಂದು ಮಾತಾಡ್ತಾರೆ, ದ ಪರ್ಸನ್ ಹೂ ಟರ್ನ್ಸ್ ಓವರ್ ದ ಮೋಸ್ಟ್ ರಾಕ್ ಫೈಂಡ್ ದಿ ಮೋಸ್ಟ್ ಗೋಲ್ಡ್. ಅಂದ್ರೆ ನೀವು ಇದು ನೋಡಿದಿರಲ್ವಾ, ಗೋಲ್ಡ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನೋಡಿದಿರಲ್ವಾ. ರೀಸೆಂಟ್ಲಿ ಡಾಕ್ಟರ್ ಬ್ರೋ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರು. ನೀವು KGF ಫಿಲಮ್ ನೋಡಿರೋರ್ಗೂ ಗೊತ್ತಿರುತ್ತೆ. ಏನಂದ್ರೆ ಅದನ್ನ ಯಾರ ಹತ್ರ ಜಾಸ್ತಿ ರಾಕ್ಸ್ ಇರುತ್ತೆ, ರಾಕ್ ಅಂದ್ರೆ ಏನು, ಕಲ್ಲು. ಆ ಕಲ್ಲು ಯಾರ ಹತ್ರ ಜಾಸ್ತಿ ಇರುತ್ತೆ ಅದನ್ನ ಅವ್ರ ಹತ್ರ ಜಾಸ್ತಿ ಗೋಲ್ಡ್ ಸಿಗುತ್ತೆ. ಬಿಕಾಸ್ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರ ಹತ್ರ ಜಾಸ್ತಿ ಇನ್ಫಾರ್ಮೇಶನ್ ಇದೆ, ಜಾಸ್ತಿ ಯಾರ ಹತ್ರ ನಾಲೆಡ್ಜ್ ಇದೆ, ಅವ್ರು ಜಾಸ್ತಿ ದುಡ್ಡು ಮಾಡೋಕೆ ಚಾನ್ಸ್ ಇದೆ. ಯಾಕಂದ್ರೆ ಇನ್ಫಾರ್ಮೇಶನ್ ಈಸ್ ಈಕ್ವಲ್ ಟು ಮನಿ ಅಲ್ವಾ. ಯಾರ ಹತ್ರ ಇನ್ಫಾರ್ಮೇಶನ್, ಸ್ಟಾಕ್ ಮೇಲ್ ಹೋಗುತ್ತೆ ಅನ್ನೋದು ಒಂದು ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಇರೋದ್ರಿಂದ ಬಂದ್ಬಿಟ್ಟು ನಾಳೆ ಇನ್ನೊಬ್ಬ ಗೊತ್ತಾಗ ಅದನ್ನ ಬೈ ಮಾಡ್ತಾನೆ. ಇದನ್ನೇ ವಾರನ್ ಬಫೆಟ್ ಹೇಳ್ತಾರೆ, ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್ ಅಂತ. ಎಕ್ಸಾಂಪಲ್ಗೆ ನೀವು ವಾರ ಒಂದೊಂದು ಕಂಪ್ನಿ ಬಗ್ಗೆ ಓದ್ತಿದ್ದೀರಾ, ವಾರ ಒಂದು ಕಂಪ್ನಿ ಬಗ್ಗೆ ಕ್ಲೀನಾಗಿ ತಿಳ್ಕೊತಿದ್ದೀರಾ, ಬಿಸ್ನೆಸ್ ಮಾಡಲ್ ಏನು ಅಂತ ಅಟ್ಲೀಸ್ಟ್ ಮೇಲ್ಗಡೆ ತಿಳ್ಕೊತಿದ್ದೀರಾ ವಾರ ಒಂದು ಕಂಪ್ನಿ ಬಗ್ಗೆ. ವರ್ಷಕ್ಕೆ ಎಷ್ಟು ಕಂಪ್ನಿ ಆಯಿತು? 50 ಕಂಪ್ನಿ ಆಯಿತು. 50 ಕಂಪ್ನಿ ಆಗ್ಬೇಕಾದ್ರೆ ಯಾವುದೋ ಒಂದು ಕಂಪ್ನಿ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ರೆ ನೀವು ಮತ್ತೆ ಓದ್ಕೊಂಡು ಕುತ್ಕೊಳ್ಳೋದು ಬೇಕಾಗಿಲ್ಲ. ನೀವು ಪಟ್ಟಂತ ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದರಲ್ಲಿ ನಿಮಗೆ 2-3 ಮಲ್ಟಿ ಬ್ಯಾಗರ್ ಸ್ಟಾಕ್ ಸಿಕ್ಬಿಡ್ಬೋದು. ಅದಕ್ಕೆ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್. ನೀವು ಎಷ್ಟು ಲರ್ನ್ ಮಾಡ್ತೀರೋ ಅಷ್ಟು ನೀವು ಅರ್ನ್ ಮಾಡ್ತೀರಾ. ಈ ಲಾಸ್ಟ್ ಲೆಸನ್ ಏನಂದ್ರೆ, ಫರ್ಗೆಟ್ ದಿ ಮ್ಯಾಕ್ರೋ ಎಕನಾಮಿಕ್ಸ್, ಫೋಕಸ್ ಆನ್ ಮೈಕ್ರೋ ಎಕನಾಮಿಕ್ಸ್. ಅಂದರೆ ಮೈಕ್ರೋ ಅಂತ ಬರುತ್ತೆ. ಮ್ಯಾಕ್ರೋ ಅಂದರೆ ಎಕನಾಮಿ ಇರ್ಬೋದು, GDP ಇರ್ಬೋದು, ಇನ್ಫ್ಲೇಷನ್ ಡೇಟಾ ಇರ್ಬೋದು, ಆ ಡೇಟಾ ಈ ಡೇಟಾ ಇವೆಲ್ಲನೂ ಮ್ಯಾಕ್ರೋ ಅಂತ ಕರೀತಾರೆ. ಇದನ್ನು ಮರ್ತೇ ಬಿಡಿ ಅಂತ ಹೇಳ್ತಾರೆ. ಅವ್ರೊಂದು ಮಾತು ಹೇಳ್ತಾರೆ, ಇಫ್ ಯು ಸ್ಪೆಂಡ್ 13 minutes ಎ ಇಯರ್ ಆನ್ ಎಕನಾಮಿಕ್ಸ್ ಯು ವೇಸ್ಟೆಡ್ 10 minutes. ಅಂದರೆ ನೀವೇನಾದರೂ 13 ನಿಮಿಷ ಎಕನಾಮಿಕ್ಸ್ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡಾಗ ಅಂದರೆ ಇಯರ್ಲಿ ಅದರಲ್ಲಿ ಆಲ್ರೆಡಿ 10 ನಿಮಿಷ ವೇಸ್ಟ್ ಮಾಡಿದ್ದೀರಾ. ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಬೇಡ್ರಿ ಅಂತಲ್ಲ, ಈ ಮ್ಯಾಕ್ರೋ ಹಿಂಗಾಯಿತು, ಇನ್ಫ್ಲೇಷನ್ ಡೇಟಾ ಇಷ್ಟು ಬಂತು, ಅದಾಯಿತು. ಇನ್ಫ್ಲೇಷನ್ ಅಂದರೆ ಏನಂತ ತಿಳ್ಕೊಳ್ಳಿ, ಎಕನಾಮಿಕ್ಸ್ ಅಂದರೆ ಏನಂತ ತಿಳ್ಕೊಳ್ಳಿ, ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅದು ಬಿಟ್ಬಿಟ್ಟು ಇನ್ಫ್ಲೇಷನ್ ಡೇಟಾ 5.6 ಬಂತು, ಈ ಸ್ಟಾಕ್ ಮೇಲೆ ಹೋಗುತ್ತಾ, ಆ ಸ್ಟಾಕ್ ಮೇಲೆ ಹೋಗುತ್ತಾ, ಇದರಿಂದ ಅದಾಗುತ್ತಾ, ಇದರಿಂದ ಇದಾಗುತ್ತಾ ಅಂತ ಈ ಥರ ಅನಲೈಸ್ ಮಾಡೋದು ಬಿಡ್ರಿ ಅಂತ. ಯಾಕಂದರೆ ಇವೆಲ್ಲ ಡೇಟಾ ಏನು ಹೇಳುತ್ತೆ, ಆಲ್ರೆಡಿ ಆಗಿರೋ ಡೇಟಾ ಹೇಳುತ್ತೆ. ಮುಂದೆ ಏನಾಗುತ್ತೆ ಅದನ್ನು ಹೇಳಲ್ಲ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಬೇಕಾದ್ರೆ ನೀವು ಇಂಡಿವಿಜುವಲ್ ಕಂಪ್ನಿಯ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು. ಬಿಸ್ನೆಸ್ ಮಾಡಲ್ ಬಗ್ಗೆ ಅರ್ಥ ಆದರೆ ನಿಮಗೆ ಫ್ಯೂಚರು ಅರ್ಥ ಆಗುತ್ತಲ್ಲ. ನೀವು ಈ ಮ್ಯಾಕ್ರೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಕಂಪ್ನಿಯ ಬಿಸ್ನೆಸ್ ಮಾಡಲ್ ಬಗ್ಗೆ ತಿಳ್ಕೊಳ್ಳಿ. ಕಂಪ್ನಿ ಏನು ಮಾಡುತ್ತೆ, ಫ್ಯೂಚರಲ್ಲಿ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳಿ. 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆದರೂ ಕೂಡ HDFC ಬ್ಯಾಂಕು, ಏಷ್ಯನ್ ಪೇಂಟ್ಸು, ನೆಸ್ಲೆ, ಪಿಡಿಲೈಟು ಇವರೆಲ್ಲ 22% ಗ್ರೋ ಆದರು. ಹಂಗಿದ್ರೆ ಎಕನಾಮಿಕ್ಸ್ ಲೋ ಡೌನ್ ಇದೆ, ಮತ್ತು ಇವರೆಲ್ಲ ಹೆಂಗೆ ಗ್ರೋ ಆಗ್ತಿದ್ದಾರೆ? ಆ ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ನಿಮಗೆ ಅರ್ಥ ಆದರೆ ಬೇರೆ ಈ ಮ್ಯಾಕ್ರೋ GDP ಡೇಟಾ ಏನೂ ಬೇಕಾಗಿಲ್ಲ. ಡೇಟಾ ಬೇಕಾಗಿಲ್ಲ, ಇನ್ಫಾರ್ಮೇಷನ್ ಬೇಕು. ಅಂದರೆ GDP ಹೆಂಗೆ ವರ್ಕ್ ಆಗುತ್ತೆ ಇದೆಲ್ಲ ಗೊತ್ತಿರಬೇಕು. ಬಿಕಾಸ್ ಎಕನಾಮಿಕ್ಸ್ ಅಂದರೆ ಎಲ್ಲನೂ ಅರ್ಥ ಮಾಡ್ಕೊಬೇಕು. ಬಟ್ ಆದರೆ ಟ್ರ್ಯಾಕ್ ಮಾಡೋದು ಬೇಕಾಗಿಲ್ಲ. GDP ಗ್ರೋತ್ ಎಷ್ಟು ಬಂತು, ಆ ಡೇಟಾ ಎಷ್ಟು ಬಂತು, ಈ ಡೇಟಾ ಎಷ್ಟು ಬಂತು ಅಂತ ಚೆಕ್ ಮಾಡೋಕ್ಕೆ ಬೇಕಾಗಿಲ್ಲ. ನೀನು ಇಂಡಿವಿಜುವಲ್ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ, ಇಂಡಿವಿಜುವಲ್ ಕಂಪ್ನಿ ಡೇಟಾ ನೋಡಿ. ಕ್ವಾರ್ಟರ್ ಗ್ರೋತ್ ಎಷ್ಟಾಯಿತು, ಹೊಸ ಪ್ರಾಡಕ್ಟ್ ಏನಾದರೂ ಲಾಂಚ್ ಮಾಡ್ತಾ ಕಂಪ್ನಿ, ಫ್ಯೂಚರ್ ಗ್ರೋತ್ ಏನು ಹೇಳ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಏನು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು. ತುಂಬ ಜನ ಮಾಡ್ತಾರೆ ಆ ಥರ. ಕಂಪ್ಲೀಟ್ಲಿ ಟ್ರಂಪ್ ಬಂದು ಹಿಂಗಂದ, ಟ್ರಂಪ್ ಅದು ಹಂಗಂದ, ಟ್ರಂಪ್ ಈ ಥರ ಮಾತಾಡ್ದ, ಇದರಿಂದ ಎಕನಾಮಿ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ. ಯಾಕಂದರೆ ರೀಸೆಂಟ್ಲಿ ನ್ಯೂಸು ಆ ಥರ ಓವರ್ ಎಸ್ಟಿಮೇಟ್ ಮಾಡುತ್ತೆ. ಅದನ್ನು ಆ ಇನ್ಫಾರ್ಮೇಷನ್ ಓವರ್ ಎಸ್ಟಿಮೇಟ್ ಮಾಡುತ್ತೆ. ಸ್ವಲ್ಪ ದಿವಸ ನೋಡಿದ್ರೆ ಅದು ಲೆಕ್ಕಕ್ಕೆ ಇರಲ್ಲ. ಅದಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಬಿಟ್ಬಿಟ್ಟು ನೀವು ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡು, ಟ್ರಂಪ್ ಹೇಳೋದ್ರಿಂದ ನಿಮ್ಮ ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಎಫೆಕ್ಟ್ ಆದರೆ ನಿಮಗೆ ಗೊತ್ತಾಗುತ್ತೆ. ನೀವು ಇಂಡಿವಿಜುವಲ್ ಸ್ಟಾಕ್ಸ್ನ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ ಬಿಟ್ಬಿಡ್ತೀರಾ. ಟ್ರಂಪ್ ಏನು ಹೇಳ್ದ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂತೀರಾ. ಇಷ್ಟು 8 ಲೆಸನ್ಗಳು. ಇದರಲ್ಲಿ ನಿಮಗೆ ತುಂಬ ರಿಪೀಟೆಡ್ ಆಗಿ ಅನಿಸಿರ್ಬೋದು. ನಾನು ಇದ್ರ ಬಗ್ಗೆ ತುಂಬ ಸಲ ಮಾತಾಡಿರ್ತೀವಿ, ನಾವೇ ಮಾತಾಡ್ತಾ ಇದೇ ಫ್ಲೋನಲ್ಲಿ ಹೇಳಿರ್ತೀವಿ. ಬಿಕಾಸ್ ನಾವು ಇದೇ ಬುಕ್ಗಳನ್ನ ಓದ್ಕೊಂಡು ಬಂದಿರೋದು, ನಾವು ಇದೇ ಬುಕ್ಗಳನ್ನ ಓದ್ಕೊಂಡೆ ಮಾರ್ಕೆಟ್ ಕಲ್ತಿರೋದು. ನಾವು ಮಾತಾಡಿದ್ರೆ ಮಧ್ಯದಲ್ಲಿ ಇದೆ ಯಾವುದನ್ನ ಒಂದು ವರ್ಡ್ ಯೂಸ್ ಮಾಡಿರ್ತೀವಿ. ಮಾರ್ಕೆಟ್ ತುಂಬ ಸಿಂಪಲ್ ಇದೆ. ನೀವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊತೀರೋ ಅಷ್ಟು ಕಾಂಪ್ಲಿಕೇಟ್ ಅನಿಸುತ್ತೆ. ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಇದೆ, ನೀವು ಕಾಂಪ್ಲಿಕೇಟ್ ಅಂದ್ಕೊಂಡ್ರೆ ಕಾಂಪ್ಲಿಕೇಟ್ ಇದೆ. ಈಗ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಂಡ್ರೆ ಆಗಲ್ಲ, ಆಗುತ್ತೆ ಅಂದ್ಕೊಂಡ್ರೆ ಆಗುತ್ತೆ. ಇದು ನೀವೇನು ಡಿಸೈಡ್ ಮಾಡ್ತೀರೋ ನಿಮ್ಮ ಮೇಲಿದೆ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಗೈಡೆನ್ಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.